ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಅದೇ ಒಂದು ವಿಚಾರವನ್ನು ಇಟ್ಟುಕೊಂಡು RSSನನ್ನು ಕೆಣಕ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು RSS ವಿರುದ್ಧ ಯಾಕೆ ತನಿಖೆ ಮಾಡಲ್ಲ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ಮೂಲಕ ಮತ್ತೆ RSSನನ್ನು ಕೆಣಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಕಲಬುರಗಿಯಲ್ಲಿ ATBT ಸಚಿವ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ನಾಯಕರ ಮೇಲೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ಹಾಕಲಾಗಿದೆ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ DK ಸಹೋದರರಿಗೆ ದೆಹಲಿಯ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅವರು ಹಾಜರಾಗಬೇಕು ಡಿಸೆಂಬರ್ 19ನೇ ತಾರೀಕು ಅಂತ. ಹಣದ ವ್ಯವಹಾರವೇ ಇಲ್ಲದ ಮನಿ ಲ್ಯಾಂಡರಿಂಗ್ ಕೇಸ್ ಇದು ಹೇಳ್ತಾ ಇದ್ದಾರೆ. ಇದೆಲ್ಲ BJPಯವರ ಬೆದರಿಸುವ ಹೆದರಿಸುವ ತಂತ್ರಗಾರಿಕೆ ಅಷ್ಟೇ, ನಾವು ಬೆದರಲ್ಲ ಅಂತ ಹೇಳ್ತಾ ಇದ್ದಾರೆ. BJPಯವರ ಬೆದರಿಕೆ ತಂತ್ರ ಅಂತ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡ್ತಾ ಇದ್ದಾರೆ. RSS ಹಣಕಾಸಿನ ಮೂಲದ ಬಗ್ಗೆ ತನಿಖಾ ಸಂಸ್ಥೆಗಳು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಇಲ್ಲಿಯವರೆಗೆ ಅದರ RSSನ ಆದಾಯ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ಒಂದು ವಿಚಾರವಾಗಿ ಹೇಳ್ತಾ ಇದ್ದಾರೆ. RSS ಏನಿದೆ ಅದು ತನ್ನ ಆದಾಯದ ಮೂಲವನ್ನು ಇಲ್ಲಿವರೆಗೂ ಕೂಡ ತಿಳಿಸಿಲ್ಲ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ. ನೀವು ನಮ್ಮ ಕಾಂಗ್ರೆಸ್ ನಾಯಕರ ಮೇಲೆ ಮಾತನಾಡ್ತೀರಾ, ಕೇಳ್ತೀರಾ ಅಥವಾ ನೋಟಿಸ್ ಕೊಡ್ತೀರಾ ಅಂತಂದರೆ ಮೊದಲು ನೀವು RSS ಬಗ್ಗೆ ನೀವು ಈ ರೀತಿಯಾಗಿ ಯಾಕೆ ತನಿಖೆ ಮಾಡಲ್ಲ, RSS ವಿರುದ್ಧ ಯಾಕೆ ತನಿಖೆ ಆಗಲ್ಲ ಅಂತ ಹೇಳಿ RSS ಬಗ್ಗೆ ಕೆಣಕುವ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಕಲಬುರಗಿಯಲ್ಲಿ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ನೋಡಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೊತ್ತಿರುವಂತಹ ವಿಚಾರ ಏನಂತಂದರೆ DK ಬ್ರದರ್ಸ್ ಇಬ್ಬರಿಗೆ ಅಂದರೆ DK ಸುರೇಶ್, DK ಶಿವಕುಮಾರ್ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದ್ದು ದೆಹಲಿಯ ಪೊಲೀಸರು ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ, ನೋಡಿ, ಈ ಒಂದು ಪ್ರಕರಣದಲ್ಲಿ ಹಣದ ವ್ಯವಹಾರವೇ ನಡೆದಿಲ್ಲ, ಇದು ಬರೀ ಹಣದ ವ್ಯವಹಾರವೇ ಇಲ್ಲದಂತಹ ಮನಿ ಲ್ಯಾಂಡರಿಂಗ್ ಕೇಸ್ ಆಗಿದೆ. ಆದರೂ ಕೂಡ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲ BJPಯವರು ಏನಿದ್ದಾರೆ ನಮ್ಮನ್ನು ಹೆದರಿಸೋಕೆ ಬೆದರಿಸೋಕೆ ಮಾಡ್ತಿರುವಂತಹ ಕೆಲವೊಂದು ತಂತ್ರಗಾರಿಕೆಗಳಷ್ಟೇ. ಹೀಗಾಗಿ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು BJPಯವರು ಏನು ಬೆದರಿಸ್ತಾ ಇದ್ದಾರೆ ಇದು ನಮಗೆ ಲೆಕ್ಕಕ್ಕಿಲ್ಲ. ಆದರೆ RSS ವಿಚಾರಕ್ಕೆ ಬಂದಾಗ RSSಗೆ ಹಣ ಎಲ್ಲಿಂದ ಬರ್ತಾ ಇದೆ, ಹಣಕಾಸಿನ ಮೂಲ ಯಾವುದು, ತನಿಖಾ ಸಂಸ್ಥೆಗಳು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾಕೆ ತನಿಖೆಯನ್ನು ಮಾಡ್ತಾ ಇಲ್ಲ, ಇಲ್ಲಿಯವರೆಗೆ ಅವರ ಆದಾಯ ಏನು ಅಂತ ಯಾರಿಗೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಯಾರಿಗೂ ಕೂಡ ಗೊತ್ತೂ ಇಲ್ಲ ಹೆಂಗೆ ಬರ್ತಾ ಇದೆ ಅಂತ. ಅವರಿಗೆ ಯಾಕೆ IT ಇಲ್ಲ ಕೇಳಿದರೆ ಇದು ಗುರುದಕ್ಷಿಣೆ ತಗೋತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಗುರುದಕ್ಷಿಣೆಯ? ಹಾಗಾದರೆ ಅವರ ಗುರು ಯಾರು, ಎಲ್ಲಿದ್ದಾರೆ, ಯಾರು ಅವ್ರ ಗುರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, RSS ಏನಿದೆ ಅದು $330,000 RSSನವರು ಅಮೇರಿಕಾದಲ್ಲಿಟ್ಟಿದ್ದಾರೆ. ಆ ದುಡ್ಡು ಅವರಿಗೆ ಎಲ್ಲಿಂದ ಬಂತು, ಇಷ್ಟು ದುಡ್ಡು ಅವರಿಗೆ ಹೇಗೆ ಬಂತು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರು ಕೊಟ್ಟರು ಅವರಿಗೆ? ತನಿಖಾ ಸಂಸ್ಥೆಗಳು ಒಂದು ವೇಳೆ ಕೇಂದ್ರ ಸರ್ಕಾರದ ಕೈಗೊಂಬೆಗಳು ಆಗಿಬಿಟ್ಟಿದೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಒಂದು ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕಂದರೆ RSS ವಿಚಾರ ಬಂದಾಗ ಪ್ರಿಯಾಂಕ್ ಖರ್ಗೆ ಯಾವಾಗಲೂ ಕೂಡ ಕುಟುಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಶ್ನೆ ಮಾಡ್ತಾ ಇದೆ, RSS ದುಡ್ಡಿನ ಮೂಲ ಏನು, ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಹೆಂಗೆ ದುಡ್ಡು ಬರ್ತಾ ಇದೆ, ನೀವು ಹೆಂಗೆ ಅಮೇರಿಕಾದಲ್ಲಿ ಅಷ್ಟು ಡಾಲರ್ಗಳನ್ನು ಇಟ್ರಿ, ಅದರ ಮೂಲವನ್ನು ತಿಳಿಸಿ. ಮತ್ತು ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೇನು ದೇಶದಲ್ಲಿ ಮೊಟ್ಟ ಮೊದಲೇ ಒಂದು ದೊಡ್ಡ ಪ್ರಕರಣ ಏನಲ್ಲ ಅಂತ ಹೇಳಿ ವ್ಯಂಗ್ಯ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ನೀವು ಗಂಭೀರವಾಗಿ ಏನು ತನಿಖೆ ಮಾಡ್ತಾ ಇದ್ದೀರಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ RSSನ ಹಣದ ಮೂಲದ ಬಗ್ಗೆ ಕೂಡ ನೀವು ತನಿಖೆ ಮಾಡಿ. ತನಿಖಾ ಸಂಸ್ಥೆಗಳು ಯಾಕೆ ಸುಮ್ಮನೆ ಇವೆ? ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ತಮ್ಮ ಕೈಗೊಂಬೆಯನ್ನಾಗಿ ಮಾಡಿ ನಡೆಸ್ಕೊಳ್ತಾ ಇದೆಯಾ? ಹೀಗಾಗಿ ಬರೀ ನಮ್ಮ ಮೇಲೇನೆ ತನಿಖೆಗಳು ಹಾಕ್ತಾ ಇದ್ದಾರೆ, ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತನಿಖೆಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಈ ಒಂದು ವಿಚಾರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.